ಇವತ್ತಿನ ಪಾಠದ ವಿಷಯ ಪ್ರೀತಿ ಮತ್ತು ಸ್ನೇಹ. ಇವೆರಡು ಜೀವನದಲ್ಲಿ ಬಹಳ ಮಹತ್ವವಾದದ್ದು. ಇದನ್ನು ಬೇರ್ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದೆರಡೂ ಒಂದೊಂದೇ ಶಬ್ದವಾಗಿದ್ದರೂ ಇವೆರಡರ ನಡುವೆ ಬಹಳ ಅಂತರವಿದೆ. ಅದೇನು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳಬಲ್ಲರ? ಸರ್. ನೀನು ಹೇಳ್ತೀಯಾ? ಸಾರಿ ಸರ್, ಸಾಧು ಹೇಳ್ತಾನೆ. ಎಸ್, ಥ್ಯಾಂಕ್ ಯು ಮೈಕಲ್. ಪ್ರೀತಿ ಮತ್ತು ಸ್ನೇಹಕ್ಕಿರೋ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನಾನು ನಿಮಗೆ ಮುತ್ತು ಕೊಟ್ರೆ ಅದು ಸ್ನೇಹ ಸರ್. ಅದೇ ಮುತ್ತನ್ನ ನಿಮ್ಮ ಮಗಳಿಗೆ ಕೊಟ್ರೆ ಅದು ಪ್ರೀತಿ ಸರ್. ಸಾರಿ, ಒಂದು ಒಳ್ಳೆ ಪದಕ್ಕೆ ಸರಿಯಾಗಿ ಉತ್ತರ ಹೇಳಕ್ ಬರಲ್ಲ, ತರಲೆ ಅಂತಂದು. ಓಕೆ 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 ಸರ್, ಓಕೆ, ಗೋ ಹೆಡ್. ಪ್ರೀತಿ ಎರಡು ಮನಸ್ಸಿನ ಮಧ್ಯೆ ಹುಟ್ಟಿ ಎತ್ತರಕ್ಕೆ ಬೆಳೆದು ಬೆಂಗಾವಲಾಗಿ ಪ್ರೇಮಕ್ಕೆ ನಾಂದಿ ಹಾಡಿ ನೆರಳು ನೀಡುತ್ತೆ. ಅದೇ ಸ್ನೇಹ ಕೈ ಚಾಚಿ ಕರುಣೆ ತೋರಿಸಿ ಕತ್ಲಲ್ಲಿರೋರಿಗೆ ಬೆಳಕನ್ನು ಕೊಟ್ಟು ಶಕ್ತಿ ಆಗುತ್ತೆ, ಬದುಕಿಗೆ ಸ್ಫೂರ್ತಿ ತುಂಬುತ್ತೆ. ಪ್ರೀತಿ ಎತ್ತರದಲ್ಲಿದ್ದು ಹೆಮ್ಮೆ ಪಟ್ರೆ, ಸ್ನೇಹ ವಿಶಾಲವಾಗಿದ್ದು ಆನಂದ ಪಡುತ್ತೆ. ಗುಡ್, ಥ್ಯಾಂಕ್ಸ್ ಸರ್. ಈಗ ಇನ್ನೊಂದು ಪ್ರಶ್ನೆ. ದೇವರು ಅಕಸ್ಮಾತ್ತಾಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೋತೀರಾ? ಸರ್, ನಾನಂತೂ ಒಂದು 10 ಲಕ್ಷ ರೂಪಾಯಿ ಕ್ಯಾಶ್ ಕೇಳ್ತೀನಿ. ಯಾಕೆಂದ್ರೆ ನಮ್ಮ ಟ್ಯಾಲೆಂಟಿಗೆ ಗೌರ್ಮೆಂಟ್ ಕೆಲಸ ಕೊಡೋದಿಲ್ಲ ಸರ್. ಅಟ್ಲೀಸ್ಟ್ ಆ ಹಣನ ಬ್ಯಾಂಕಲ್ಲಿ FD ಮಾಡಿ ತಿಂಗಳ ಬರೋ ಬಡ್ಡಿ ದುಡ್ಡು ತಿಂದು ಹಾಯಾಗಿರ್ತೀನಿ ಸರ್. ಸೀಡಾ, ನನ್ನ ಮುಂದೆ ಏನಾದರೂ ಬಂದರೆ ಎಕ್ಸಾಮ್ ಹಿಂದಿನ ದಿನ ಬಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಹೋಗಪ್ಪ ಅಂತ ಕೇಳ್ತೀನಿ. ಯಾಕೆ ಅಂತಂದರೆ ಎಕ್ಸಾಮ್ ಆರಾಮಾಗಿ ಪಾಸ್ ಮಾಡ್ಬೋದು. ಸ್ಟೂಪಿಡ್. ಅಕಸ್ಮಾತ್ ದೇವ್ರು ನನ್ನ ಮುಂದೆ ಪ್ರತ್ಯಕ್ಷನಾದ್ರೆ ನಾನೇನ್ ಕೇಳ್ಕೊತೀನಿ ಗೊತ್ತಾ? ಒಳ್ಳೆ ವಿದ್ಯೆ, ಬುದ್ಧಿ, ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೊತೀನಿ. ಯಾರ್ಯಾರಿಗೆ ಏನೇನು ಇಲ್ವೋ ಅದನ್ನ ಕೇಳ್ಕೊತಾರೆ ಬಿಡಿ ಸರ್. ನಿಮ್ಮ ಇವತ್ತಿನ ಈ ಸಹಾಯನ ನಾವು ಯಾವತ್ತೂ ಮರೆಯೋದಿಲ್ಲ ಸರ್. ಈ ಗೌರವ ಭಯಭಕ್ತಿನ ನೀವು ತಗೊಂಡಿರೋ ಸಾಲದ ಮೇಲಿಡಿ. ನೀವು ಅಂದ್ಕೊಂಡು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿ ಶ್ರದ್ಧೆಯಿಂದ ದುಡಿದು ಬ್ಯಾಂಕ್ ಸಾಲ ತೀರಿಸಿದ್ರೆ ನಿಮಗೂ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಕಂಪ್ನಿಯಿಂದ 100 ಜನ ಕೆಲಸನೂ ಸಿಗುತ್ತೆ. ಇದುವರೆಗೂ ನಾವು ಎಷ್ಟೋ ಬ್ಯಾಂಕ್ಗಳಿಗೆ ಲೋನ್ ಅಪ್ಲೈ ಮಾಡಿ ಓಡಾಡಿದ್ದೀವಿ. ಆದರೆ ಯಾರೂ ಯಾತಕ್ಕೆ ಅಂತಲೂ ಕೇಳಲಿಲ್ಲ. ನಿಮ್ಮ ಹಾಗೆ ನಮಗೆ ಬುದ್ಧವಾತನೂ ಹೇಳಲಿಲ್ಲ. ಎಲ್ಲರೂ ಪರ್ಸೆಂಟೇಜ್ ಮಾತಾಡೋರೆ. ನೀವೊಬ್ಬರೇ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಿರೋದು ಸರ್. ಅದಕ್ಕೆ ವಿಜಯ್ ಸರ್, ಇದು ನಮ್ಮ ಸಂತೋಷಕ್ಕೆ. ಲಂಚಾನ? ಅಯ್ಯೋ ಇಲ್ಲ ಸರ್, ಅದು ನಮ್ಮ ಗಿಫ್ಟು ಅಂತ ತಿಳ್ಕೊಳ್ಳಿ ಸರ್. ನೋಡಿ, ಒಬ್ಬ ತನಗೆ ಸರಿಸಮಾನ ಆದವ್ ಕೊಡೋದನ್ನ ಗಿಫ್ಟ್ ಅಂತಾರೆ. ಇನ್ನು ಒಬ್ಬ ದೊಡ್ಡ ವ್ಯಕ್ತಿ ತನಗೆ ಕೆಳಮಟ್ಟದವನಿಗೆ ಕೊಟ್ಟರೆ ಅದನ್ನು ಭಿಕ್ಷೆಗೆ ಸಮಾನ ಅಂತ ಅಂತಾರೆ. ಮತ್ತು ಒಬ್ಬ ವ್ಯಕ್ತಿ ತನಗೆ ಮೇಲ್ಮಟ್ಟದವನಿಗೆ ಒಂದು ಗಿಫ್ಟ್ ಕೊಟ್ಟರೆ ಅದನ್ನು ಲಂಚಕ್ಕೆ ಹೋಲಿಸ್ತಾರೆ. ಇದು ಲಂಚ ಅಲ್ದಿದ್ರೆ ಭಿಕ್ಷೆನೇ ಇರಬೇಕು. ನಾನು ಯಾವತ್ತೂ ಈ ಥರದ ದುಡ್ಡಿಗೆ ಆಸೆ ಪಟ್ಟವನಲ್ಲ. ನನ್ನ ಜೇಬ್ನಲ್ಲಿ ದುಡ್ಡು ತುಂಬಿರೋದು ಸಂಬಳದ ದಿನ ಮಾತ್ರ. ಇಲ್ದಿದ್ರಿರೋದು 50 ರೂಪಾಯಿ. ಯಾಕೆ ಗೊತ್ತಾ? ಅಕಸ್ಮಾತಾಗಿ ಆಫೀಸ್ ಕಾರ್ ಕೈ ಕೊಟ್ರೆ ಆಟೋ ಚಾರ್ಜಿಗಿರಲಿ ಅಂತ. ಸಾರಿ ಸರ್, ನಾವು ನಿಮ್ಮನ್ನು ತಪ್ಪು ತಿಳ್ಕೊಂಡ್ಬಿಟ್ಟಿವಿ. ದೇವರು ನಿಮ್ಮ ಹೆಂಡತಿ ಮಕ್ಕಳನ್ನ ಯಾವಾಗಲೂ ಚೆನ್ನಾಗಿಟ್ಟಿರಲಿ. ನೀವು ಕೊಡೋ ಹಣಕ್ಕಿಂತ ನನಗೆ ನಿಮ್ಮ ಆಶೀರ್ವಾದನೇ ಮುಖ್ಯ. ಸರಿ ಸರ್, ನಾವಿನ್ನು ಬರ್ತೀವಿ. ಒಳ್ಳೆಯದು. ಬುಕ್ಸ್ ಎಲ್ಲ ಹರಡ್ಕೊಂಡು ಏನಮ್ಮ ಮಾಡ್ತಿದ್ಯಾ? ಕ್ಲೀನ್ ಮಾಡ್ತಾ ಇದ್ದೀನಿ ರೇ. ಗಾಯತ್ರಿ, ಇರಮ್ಮ, ಇಂಪಾರ್ಟೆಂಟ್ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ ನಾನು ಕೇಳ್ತೀನಿ. ಈ ಫೋಟೋಲಿರೋದು ಯಾರು ಹೇಳು? ಯಾರು? ಸರಿಯಾಗಿ ನೋಡಿ ಹೇಳೆ. ಡ್ರೆಸ್ ನೋಡಿದ್ರೆ ಮಹಾರಾಜರ ಥರ ಇದ್ದಾರೆ. ವೆರಿ ಗುಡ್. ಫೇಸ್ ನೋಡಿದ್ರೆ ಮಹಾರಾಜರ ಹತ್ರ ಚಿಂಚಕ್ಕಿರ್ತಾರಲ್ಲ ಹಾಗಿದ್ದಾರೆ. ವೆರಿ ಗುಡ್ ವೆರಿ ಗುಡ್. ಚೀಚಿ, ಅದು ನಿಮ್ಮ ಅಪ್ಪ ಕಣೆ. ಅಪ್ಪನಾ? ಜನ್ಮ ಕೊಟ್ಟ ಅಪ್ಪನೇ ಕಂಡು ಹಿಡಿಯಕ್ಕಾಗ್ಲಿಲ್ವಲ್ಲೇ. ಏನ್ ಮಗಳೇ ನೀನು? ನನ್ನೇ ಹೊಡಿತೀಯಾ? ಒಂದ್ ನಿಮಿಷ ಇರು. ಇವ್ರು ಯಾರು ಹೇಳು ನೋಡೋಣ. ಗೊತ್ತಾಗ್ಲಿಲ್ಲ. ಇವರು ಗಾಂಧಿ ತಾತ, ನಮ್ಮ ರಾಷ್ಟ್ರಪಿತ. ಅಯ್ಯೋ, ಆ ಮೀಸೆ ಕೋಟು ನೋಡಿ
ಕನ್ಫ್ಯೂಸ್ ಆಗ್ಬಿಟ್ಟೆ. ಇವ್ರ ಮುಂಚೆ ಹೀಗೆ ಮೈದಿದ್ದು ಫಾದರ್ ಆಫ್ ದಿ ನೇಷನ್ ಗುರ್ತಿರ್ಲಿಲ್ಲ. ಆಫ್ಟರ್ ಆಲ್ ನನ್ನ ಫಾದರ್ ನ ಗುರ್ತಿರ್ಲಿಲ್ಲ ಅಂದ್ರೆ ತಪ್ಪೇನಮ್ಮ? ಸಾರಿ ಸಾರಿ ಸಾರಿ. ನೀನ್ ಏನೇ ಹೇಳಮ್ಮ, ಅಪ್ಪ ಅಪ್ಪನೇ. ಅವರ ಸ್ಟೈಲೇ ಸ್ಟೈಲು, ಲುಕ್ಕೇ ಲುಕ್ಕು. ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ಅವ್ರು ನಡೀತಾ ಇದ್ರೆ ಸೂಪರ್. ನಮ್ಮ ಅಪ್ಪನಿಗೆ ನೀನ್ ಕರೆಕ್ಟ್ ಪೇರ್ ಅಲ್ಲಮ್ಮ. ನೋಡು ಇದ್ರೆ ಹೇಗಿರ್ಬೇಕು? ಹೇಗಿರ್ಬೇಕು? ಶ್ರೀದೇವಿ ತರ ಇರ್ಬೇಕಾ? ಏ ಸಾಕು. ಡ್ಯಾಡಿ ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ ಅಲ್ವಾ ಮಮ್ಮಿ? ನಿಮ್ಗೆ 100 ಇಯರ್ಸ್. ಯಾವಾಗ ಬಂದ್ರಿ ಡ್ಯಾಡಿ? ಇವ್ರು ನಮ್ಮಪ್ಪ ಇವ್ರ ಗುರ್ತೆ ಆಗಿ ಹಿಡಿಯೋದು ಅಂದೆಲ್ಲ, ಆಗ್ಲೇ ಬಂದೆ. ಸಾರಿ ಡ್ಯಾಡಿ. ಶಟ್ ಅಪ್. ರಾಜೇಶ್ವರಿ, ಈ ನಿನ್ ಮಗಳ ತರಲೆ ಜಾಸ್ತಿ ಆಗೋಯ್ತು. ಇವತ್ತು ರಾತ್ರಿ ಊಟ ಕಟ್. ಊಟ ಕಟ್. ಇವತ್ತು ನಾನು ನೀನು ಒಂದೇ ತಟ್ಟೆ ಊಟ ಮಾಡೋಣ. ಬೇಡ. ಅನ್ನದ ಮೇಲೆ ಕೋಪ ಮಾಡ್ಕೊಂಡ್ರೆ ಹೊಟ್ಟೆ ಶೂ ಹೋಗುತ್ತಾ? ಅಪ್ಪನ ಬುದ್ಧಿ ನಿಂಗೆ ಗೊತ್ತೇ ಇದೆ, ಯಾವಾಗ್ಲೂ ಬುದ್ಧಿ ಹೇಳೋದು. ಸುಮ್ಮನೆ ಸ್ಟಂಡ್ ಹೊಡಿಬೇಡ, ಊಟ ಮಾಡು. ಅವ್ರು ಏನ್ ಅನ್ಕೊಂಡಿದ್ದಾರೆ ನಮ್ಮನ್ನ? ಇನ್ನು ಚಿಕ್ಕ ಮಕ್ಳು ಅನ್ಕೊಂಡಿದಾರ? ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಹ್ಯಾಪಿ ಆಗಿದ್ದಾರೆ ಗೊತ್ತಾ? ಅವ್ರಿಗೆ ಏನ್ ಬೇಕೋ ಅದನ್ನ ಅವ್ರ ಅಪ್ಪ ಅಮ್ಮ ಕೇಳಕ್ ಮುಂಚೆನೆ ತಂದ್ಕೊಟ್ಬಿಡ್ತಾರೆ. ಇಲ್ಲಿ ನಾನು ಕೇಳಿದ್ರೆ ಸಾಕು ಯಾಕೆ ಏನು ಅಂತ ಎಗರ್ಲಾಡ್ತಾರೆ. ಯಾರಾದ್ರೂ ಹೇಳ್ಕೊಳ್ಳೋದು ನನ್ನ ಕಷ್ಟನ? ಓಕೆ ಓಕೆ, ಟೇಕ್ ಇಟ್ ಈಸಿ. ನೀನೇನೋ ಗಂಡ್ಸು, ಹೇಗ್ ಬೇಕಾದ್ರೂ ಇರ್ತೀಯ. ಹಾ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಅಪ್ಪನಿಗೆ ನನಗೊಂದು ಬೈಕ್ ಕೊಡ್ಸಪ್ಪ ಅಂತ ಕೇಳಿದ್ರೆ, ನಮ್ಮ ತಾತ ತಹಸೀಲ್ದಾರು, ಅವ್ರು ಸೈಕಲ್ ಹೊಡಿತಾ ಇದ್ರು. ನಮ್ಮಪ್ಪ ಸ್ಕೂಲ್ ಮಾಸ್ಟ್ರು, ಅವರು ಸೈಕಲ್ ಹೊಡಿತಾ ಇದ್ರು. ನಾನು ಸೈಕಲ್ ಹೊಡಿತಾ ಇದ್ದೆ, ಅದಕ್ಕೆ ನೀನು ಸೈಕಲ್ ಹೊಡಿ ಅಂತಾರೆ. 30 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಸ್ವಂತ ಮನೆ ಅಂತ ಏನಾದರೂ ಮಾಡಿದಾರ? ಕೇಳಿದ್ರೆ ನಾನು ಸಿಟ್ಟು ಅಂತಾರೆ. ಅದೇನು ಹೊಟ್ಟೆ ತುಂಬಿಸುತ್ತಾ? ಮಾತೆತ್ತಿದ್ರೆ ಪ್ರಿನ್ಸಿಪಲ್ಸು ಅಂತಾರೆ. ಅದೇನ್ ಜೇಬ್ ತುಂಬಿಸುತ್ತಾ? ಅಲ್ಲಣ್ಣ, ನಮ್ ಕೈಲೇ ತಡ್ಕೊಳಕ್ ಆಗ್ತಿಲ್ವಲ್ಲ. ಈ ನಮ್ಮ ಇಷ್ಟು ವರ್ಷದಿಂದ ಅದ್ ಹೇಗ್ ಸಂಸಾರ ಮಾಡ್ಕೊಂಡಿದಾರೋ ಏನೋ. ಹೀಗೆ ಇದ್ರೆ ನನಗೆ ಯಾವ್ದಾದ್ರು ಸೋಡಾ ಬುಡ್ಡಿ ಅಂತ ಕಟ್ಬಿಡ್ತಾರೆ, ನಿನಗೆ ಯಾವ್ದಾದ್ರು ವೇಸ್ಟ್ ಕ್ಯಾಂಡಿಡೇಟ್ನ ಕಟ್ಬಿಡ್ತಾರೆ. ನಾವಿಬ್ರೇನೋ ಹೊಟ್ಟೋಗ್ಬಿಡ್ತೀವಿ. ಆಮೇಲೆ ಅಮ್ಮನ ಗತಿ? ನಮ್ಮಪ್ಪ ಈ ಜನ್ಮದಲ್ಲಿ ಬದಲಾಗಲ್ಲ. ಅವ್ರು ಬದಲಾಗ್ತಾರೋ ಇಲ್ವೋ, ಇನ್ನು 2 ಗಂಟೆ ಹೋದ್ರೆ ಡೇಟ್ ಬದಲಾಗುತ್ತೆ. ಸುಮ್ಮನೆ ಊಟ ಮಾಡ್ಬಿಟ್ಟು ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್. ರಾಜೇಶ್ವರಿ, ಪೂಜೆ ಆಯ್ತಾ? ದೇವ್ರ ಹತ್ರ ಏನ್ ಕೇಳ್ಕೊಂಡೆ? ಪರವಾಗಿಲ್ಲ, ಹೇಳು. 7 ಜನ್ಮಕ್ಕೂ ನಿಮ್ ಹೆಂಡತಿನೇ ಆಗಿರ್ಬೇಕು ಅಂತ ಕೇಳ್ಕೊಂಡೆ. ಒಂದು ಜನ್ಮಕ್ಕೆ ಇಷ್ಟು ಕಷ್ಟಪಡ್ತಿದೀಯ, ಇನ್ 7 ಜನ್ಮ ಯಾಕೆ? ಯಾಕ್ರಿ ಹಾಗೆ ಹೇಳ್ತೀರಾ? ನಾ ಯಾರನ್ನು ಸುಖವಾಗಿಟ್ಟಿದ್ದೀನಿ ಹೇಳು? ನಮ್ಮ ತಾತ ಸೈಕಲ್ ಹೊಡಿತಿದ್ರು, ನಮ್ಮ ಅಪ್ಪ ಸೈಕಲ್ ಹೊಡಿತಿದ್ರು, ನೀನು ಸೈಕಲ್ ಹೊಡಿ ಅಂತ ಹೇಳ್ತಿದ್ದೀನಿ ಹೊರತು ಇವನ್ಗೇನಾದ್ರೂ ಒಂದು ಬೈಕ್ ತೆಗಿಸ್ಕೊಟ್ನಾ? ತಗೋ ಮರಿ. ಇಲ್ಲಿದೆ. ಹೆಣ್ಣು ಮಕ್ಕಳಿಗೆ ಏನೇನೋ ಆಸೆ ಇರುತ್ತೆ. ನಾನು ಯಾವತ್ತಾದ್ರೂ ಇವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದನ್ನು ಈಡೇರಿಸೋ ಪ್ರಯತ್ನ ಮಾಡಿದ್ದೇನಾ? ಯಾಕಮ್ಮ ತಿಂತಾ ಇಲ್ಲ? ಉಪ್ಪಿಟ್ಟು ಚೆನ್ನಾಗಿಲ್ವಾ? ಚೆನ್ನಾಗಿದೆ ಡ್ಯಾಡಿ. ನಾನೇನೋ ಯಾವುದೋ ಜೀನಿಯಸ್ನೋ ಸೋಡಾ ಬುಡ್ಡಿನೋ ತಂದು ಇವಳಿಗೆ ಕಟ್ಬಿಡ್ತೀನಿ, ಇನ್ನೊಂದು ವೇಸ್ಟ್ ಕ್ಯಾಂಡಿಡೇಟ್ ತಂದು ಇವನಿಗೆ ಕಟ್ಬಿಡ್ತೀನಿ. ಇವರಿಬ್ರು ಹೊರಟು ಹೋದ್ಮೇಲೆ ನೀನು ತಾನೇ ನೋವು ಅನುಭವಿಸೋದು. ನಂದೇನೋ ಕೆಲ್ಸಕ್ಕೆ ಬಾರದು ಪ್ರಿನ್ಸಿಪಲ್ಸು, ಬಣ ಜಂಬ. ನೀ ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಜೊತೆ 30 ವರ್ಷ ಸಂಸಾರ ಮಾಡಿದಿ ಅಂತಂದ್ರೆ ನಿನ್ನ ಸಾಧನೆ ಬಹಳ ದೊಡ್ಡದು. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಇದು ನಾ ಹೇಳಿದ ಮಾತಲ್ಲ ಕಣೆ, ನಿನ್ನ ಮಕ್ಕಳು ಹೇಳಿದ್ದು. ಅನ್ಕೊಂಡೆ. ಏನೇ ರಾತ್ರಿ ನಿನ್ಗೆ ಊಟ ಹಾಕ್ಬೇಡ ಅಂದಿದ್ದಕ್ಕೆ ಇಷ್ಟು ಮಾತಾಡೋದ? ನಿನ್ ತಂದೆ ಹಾಗೆ ಹೇಳಿದ್ದು ನೀನ್ ಶಿಸ್ತನಿಂದ ಇರ್ಲಿ ಅಂತ. ನೀನ್ ಊಟ ಮಾಡ್ಲಿಲ್ಲ ಅಂತ ಅವರು ಊಟ ಮಾಡದೆ ಮಲ್ಕೊಂಡ್ರು. ಅದ್ ನಿನಗೆ ಗೊತ್ತಾ? ನೋಡು, ನಾನು ನಿಮ್ಮ ತಂದೆನೇ ಹೊರತು ನಿಮ್ಗೆ ಶತ್ರುವಲ್ಲ. ನಾವು ಕಷ್ಟಪಡೋದು ನಿಮ್ಮ ಒಳ್ಳೇದಕ್ಕಾಗಿ, ನಾವು ನಿಮ್ಗೆ ಕಷ್ಟ ಕೊಡ್ತಿರೋದು ನಿಮ್ಮ ಒಳ್ಳೇದಕ್ಕಾಗಿ. ನಾವಿಬ್ಬರು ಬದುಕಿರೋದೇ ನಿಮ್ಮ ಸಲುವಾಗಿ. ಹಿಂದಿನ ಕಾಲದಲ್ಲಿ ರಾಜರು ಸಾಯೋದಕ್ಕೆ ಮೊದಲು ತಮ್ಮ ಬೊಕ್ಕಸದಲ್ಲಿರೋ ಹಣನೆಲ್ಲ ದಾನ ಮಾಡಿ ಕೊಟ್ಟು ತಮ್ಮ ಮಗನಿಗೆ ಒಂದು ಕತ್ತಿ, ಒಂದು ಕುದುರೆಯನ್ನು ಕೊಟ್ಟು, ನೀನು ನಿಜವಾದ ಕ್ಷತ್ರಿಯನಾಗಿದ್ದರೆ ಆ ರಾಜ್ಯನ ಸಂಪಾದನೆ ಮಾಡ್ಕೊ ಅಂತ ಹೇಳಿ ಸಾಯ್ತಿದ್ರು. ನಾನು ಕತ್ತಿಯ ಬದಲಾಗಿ ವಿದ್ಯೆ, ಕುದುರೆಯ ಬದಲಾಗಿ ಗುಣನ ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಸ್ವಾಭಿಮಾನ ಇದ್ರೆ ನಿಮಗೆ ಏನ್ ಬೇಕೋ ಅದನ್ನ ಸಂಪಾದನೆ ಮಾಡ್ಕೊಳ್ಳಿ. I couldn't understand a word of chemistry notes ಕಣೆ. ನನಗೂ ಅಷ್ಟೇ ಕಣೆ, ಏನು ಅರ್ಥ ಆಗ್ಲಿಲ್ಲ ನೆನ್ನೆ. ಅದು ಏನಾಯ್ತು? ಹೆಣ್ಮಕ್ಳನ್ನ ಏನಂತ ತಿಳ್ಕೊಂಡಿದ್ಯಾ ರಾಸ್ಕಲ್? ನಿನ್ನಂತ ಲೋಫರಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ನಿಂಗೆ ಯಾರು ಅಕ್ಕ ತಂಗಿರಿಲ್ವೇನೋ? ಸ್ಟುಪಿಡ್. ಹೋಗ್ಲಿ ಬಿಡೆ, ಈ ರೌಡಿಸ್ ಹತ್ರ ಏನ್ ಮಾತಾಡೋದು? ಮಾಮ ಗಾಂಧಿ ನೋಡ.
ಏ ಗಾಂಧಿ ಬಾರ ಇಲ್ಲಿ. ರೀ ನಾನು ಕಾಲೇಜ್ ಹೋಗ್ಬೇಕ್ರಿ. ಬಾರ ಇಲ್ಲಿ. ಊರಿಗೆಲ್ಲ ಹೋಲಿ ಹಬ್ಬ ಅಂದ್ರೆ ಇವನ್ ಕಾಲೇಜ್ಗೆ ಹೋಗಿ ಏನೋ ಕಿಸಿತಾನಂತೆ. ತಮಾಷೆ ಮಾಡಬೇಡಿ, ಲೇಟ್ ಆಯ್ತು ನನಗೆ. ಓಹೋ, ಗಾಂಧಿಗ್ ಮಾತಾಡಕ್ಕೂ ಬರ್ತದೆ. ಏನ್ರಿ ಇದು? ನೋಟ್ಸ್ ಎಲ್ಲ ಹಾಳಾಯ್ತು. ಓಹ್, ದೊಡ್ಡ ಸರಸ್ವತಿ ಪುತ್ರ ಇವನು. ಕೊಡ್ರಿ, ಬುಕ್ಸ್ ಬಿಡ್ರಿ ನಂದು. ಯಾಕ್ರಿ ಬುಕ್ಸ್ ಎಲ್ಲ ಎಸಿತೀರಾ? ಸರಸ್ವತಿನ ಓದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಗೊತ್ತಾ? ಮೊದಲು ಗೋಪಾಲ್ ಗೋಪಾಲ್, ಯಾಕೋ ಏನಾಯ್ತು? ನೋಡುಗರು, ಕಾಲೇಜಿಗೆ ಹೋಗ್ತಾ ಇದ್ರೆ ಕಲರ್ ಎಲ್ಲ ಹಾಕಿ ಬುಕ್ಸ್ನ ಎಸಿತಾರೆ. ಏನು ಅಂತ ಕೇಳಿದ್ರೆ ಓದಿತಾರೆ. ಓದಿ ಯೂನಿವರ್ಸಿಟಿ ಮೆಡ್ಲ್ ತಗೋತಾನೆ ಇವನ ಅಜ್ಜಿ. ರೇ, ಏನ್ರಿ ಇದಲ್ಲ? ಯಾಕ್ರಿ ಇವನ್ನ ಗೋಳಿಕುತ್ತೀರ? ಇದು ಗೋಳಲ್ಲ ಮಚ್ಚಿ, ಹಬ್ಬ, ಹೋಲಿ ಹಬ್ಬ. ಇವತ್ತು ಯಾವನು ಏನು ಕೇಳೋಂಗಿಲ್ಲ. ಇಷ್ಟ ಇಲ್ದವ್ರಿಗೆ ಬಣ್ಣ ಹಾಕಿ ಸುಮ್ಮನೆ ಯಾಕ್ರಿ ತೊಂದರೆ ಕೊಡ್ತೀರಾ? ಅದು ಅಲ್ಲದೆ ಹಬ್ಬ ನೆನ್ನೆ ಮುಗೀತು. ಇಲ್ಲ ಮಚ್ಚಿ, ಏನ್ ಮಮ್ಮ ಕೇಳ್ದನ ನವಂಬರ್ ಪೂರ್ತಿ ರಾಜ್ಯೋತ್ಸವ ಮಾಡ್ತೀರಾ, ನಾವ್ 2 ದಿನ ಹೋಲಿ ಹಬ್ಬ ಮಾಡ್ಬಾರ್ದಾ? ಏ ಜುಟ್ಟು, ಇದು ನಮ್ಮ ಏರಿಯಾ, ಇಲ್ಲಿ ಯಾವನು ಕೈಯಪಿ ಅನ್ನಂಗಿಲ್ಲ. ಹಾಗಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಅನ್ಯಾಯ ಎದುರಿಸೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಹಮಾರ ಗಲ್ಲಿ ಮೇ ಹಮಾರೇ ಬಿಲ್ಲಿ ಹಮ್ ಕಮ್ಮಿಯಾ? ನಿನ್ನ ಏನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತೇನಾ? ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಅಂತೂ ಖಂಡಿತ ಅಲ್ಲ ಅಂತ ನನಗೆ ಗೊತ್ತು. ನಿನ್ನ ಏನೋ ಬಾಳ ನಿಗಿರ್ತಾ ಇದೀಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲಿಕ. ನಕ್ಕನ್ ಸಂಬಂಧ ಇಲ್ಲರ ವಿಷಯಕ್ಕೆ ತಲೆಗಳು ಹಾಕಿದ್ರೆ ತಲೆಗಳು ಹೋಗ್ಬಿಡ್ತವೆ. ತಲೆ ಹೋದ್ರೂ ಸರಿನೇ, ಅನ್ಯಾಯಕ್ಕೆ ಮಾತ್ರ ತಲೆ ತಗ್ಸೋನಲ್ಲ ಈ ರಾಮ್. ಎಷ್ಟ್ ಡೀಲ್ ಮಾಡಿದ್ಯಾ ನೀನು? ದೊಡ್ಡ ಪಂಟ ನೀನು. ಒಂದೇ ಒಂದ್ ಡಿಚ್ಚಿ ಒಂದ್ ಗುಡ್ದ ಫಿನಿಶ್ ಆಗೋಗ್ಬಿಡ್ತೀಯ. ರೈಟ್ ಹೇಳು. ಏನಂತೆ ಮಾಮ ಅವನ್ಗ ಇನ್ನು ಅಲ್ಲೇ ನಿಂತವನ? ಏನ ಗುರ್ರಾಸ್ತಾ ಇದೀಯಾ? ಕಣ್ಣುಗಳು ಕಿತ್ತಾಕ್ಬಿಡ್ತೀನಿ ನೀನ್. ಏನ ಏನ ಈಗ? ಕಳಿಸ್ಕೊಳ ನಿನ್ನ. ನಿನ್ನ ಏನ್ ನಮ್ಮ ಏರಿಯಾಕ್ ಬಂದು ನಮ್ಗೆ ಹೊಡಿದ್ಯಾ?
Oh!